ಇನ್ನು ಉತ್ತರ ಕನ್ನಡದ ಮಲೆನಾಡು ಭಾಗದಲ್ಲಿ ಅಬ್ಬರದ ಮಳೆಯ ಹಿನ್ನೆಲೆ ಗಂಗಾವಳಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಹಾಗಾಗಿ ಪರಿಣಾಮ ಗ್ರಾಮಗಳ ಸಂಪರ್ಕವೇ ಇಲ್ಲದಂತಾಗಿದೆ. ಈಗ ಅಂಕೋಲಾ ತಾಲೂಕಿನ ಯಲ್ಲಾಪುರ ಸಂಪರ್ಕಿಸುವ ಗುಳ್ಳಾಪುರ ಕಲ್ಲೇಶ್ವರ ಹಳವಳ್ಳಿ ಕಿರು ಸೇತುವೆಯ ನದಿ ನೀರಿನಿಂದ ಜಲಾವೃತವಾಗಿದ್ದು 5ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಕಳೆದ 3 ವರ್ಷದಲ್ಲಿ ಇಲ್ಲಿನ ಸೇತುವೆ ಮಳೆಗೆ ಕೊಚ್ಚಿ ಹೋಗಿತ್ತು. ರಾಜ್ಯ ಸರ್ಕಾರ ಕೊಟ್ಟಿದ್ದ 20 ಲಕ್ಷದೊಂದಿಗೆ ಗ್ರಾಮದ ಜನರೇ ಹಣ ಹಾಕಿ ನಿರ್ಮಿಸಿದಂತಹ ಕಿರು ಸೇತುವೆಯೂ ಕೂಡ ಕೊಚ್ಚೋಗುವ ಅಪಾಯ ಇದೆ. ಹೀಗಾಗಿ ಶೀಘ್ರ ಬದಲಿ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಿಂದ ಅಬ್ಬರದ ಮಳೆ ಸುರಿಯುತ್ತೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಈಗ ಆಗ್ತಾ ಇರುವಂಥದ್ದು. ಹೀಗಾಗಿ ಯಲ್ಲಾಪುರ ಭಾಗದಲ್ಲಿ ಈಗ ನದಿಯ ಪ್ರಭಾವ ಹೆಚ್ಚಾಗ್ತಾ ಇರೋವಂಥದ್ದು. ಹೀಗಾಗಿ ಗುಳ್ಳಾಪುರ ಹಲವಳ್ಳಿಯ ಭಾಗದಲ್ಲಿರುವಂತಹ ಕಿರು ಸೇತುವೆ ಈಗ ಜಲಾವೃತವಾಗಿದೆ. ನಾನಿವತ್ತು ಅದೇ ಪ್ರದೇಶದಲ್ಲಿದ್ದೀನಿ. ಯಾಕೆಂದರೆ ಇದು ಅಂಕೋಲಾ ಮತ್ತು ಯಲ್ಲಾಪುರ ಭಾಗದ ಗಡಿಯಲ್ಲಿ ಬರುವಂಥದ್ದು. ಈ ಭಾಗದಲ್ಲಿ ನೀವು ನೋಡ್ಬೋದು, ತಾತ್ಕಾಲಿಕವಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಯಾಕೆಂತಂದರೆ ಕಳೆದ ಒಂದು 4 ವರ್ಷದ ಹಿಂದೆ ಅಬ್ಬರದ ಮಳೆಗೆ ಇಲ್ಲಿನ ದೊಡ್ಡ ಸೇತುವೆ ಕೊಚ್ಚಿ ಹೋಗಿತ್ತು. ಅದರ ನಂತರದಲ್ಲಿ 21 ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು. ಆದರೆ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ವಿಫಲವಾಗಿತ್ತು. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸ್ಥಳೀಯರಿಗೆ ನೆರವಾಗುವ ದೃಷ್ಟಿಯಿಂದ ಈ ಭಾಗದಲ್ಲಿ ಒಂದು ಕಿರು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದರು. ಆದರೆ ಈಗ ನೀವು ನೋಡ್ಬೋದು, ಈಗ ಕಿರು ಸೇತುವೆ ಯಾವ ರೀತಿಯಲ್ಲಿ ನೀರು ಆವರಿಸಿದೆ ಅಂಥೇಳಿ. ಈ ಭಾಗದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಾಗ ಕಿರು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಇದರಿಂದಾಗಿ ಸುಮಾರು 5ಕ್ಕೂ ಹೆಚ್ಚು ಹಳ್ಳಿಗಳು ಸಂಪರ್ಕವನ್ನು ಕಳೆದುಕೊಳ್ಳುತ್ತದೆ. ಯಾಕೆಂದರೆ ಇದೇ ಭಾಗದಿಂದ ಅವರು ಯಲ್ಲಾಪುರ ಇರ್ಬೋದು, ಹಾಗೆ ಕಾರವಾರ, ಅಂಕೋಲಾ ಈ ಭಾಗಕ್ಕೆ ಹೋಗಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಈಗ ಕಿರು ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದಾಗಿ ವಾಹನಗಳು ಕೂಡ ಹೋಗೋಗಿಲ್ಲ, ಜನರು ಕೂಡ ಹೋಗೋಂಗಿಲ್ಲ. ಸಾಕಷ್ಟು ಸಮಸ್ಯೆಗಳು ಈ ಭಾಗದ ಜನರಿಗೆ ಆಗೋದು. ಇನ್ನು ಸುಮಾರು ಪಕ್ಕದಲ್ಲಿ ಯಲ್ಲಾಪುರಕ್ಕೆ ಹೋಗಬೇಕು ಅಂತಂದರೆ ಒಂದು 35-40 ಕಿಲೋಮೀಟರ್ ಸುತ್ತಾಕಿ ಹೋಗಬೇಕಾಗ್ತದೆ. ಆ ಭಾಗದಲ್ಲಿಯೂ ಕೂಡ ಹೆಚ್ಚಿನ ಮಳೆ ಬಂದಾಗ ಆ ಭಾಗದಲ್ಲಿರುವಂತಹ ಕಿರು ಸೇತುವೆಗಳು ಕೂಡ ಜಲಾವೃತವಾಗುತ್ತೆ. ಇದರಿಂದಾಗಿ ಈ ಪ್ರದೇಶದ ಜನರು ಸಂಪೂರ್ಣವಾಗಿ ನಗರ ಪ್ರದೇಶದ ಒಂದು ಸಂಪರ್ಕವನ್ನು ಕಳೆದುಕೊಳ್ತಾರೆ. ಈ ರೀತಿಯ ಸ್ಥಿತಿ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಈ ಭಾಗದಲ್ಲಿರುವಂತಹ ಕಿರು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನೂ ಹೆಚ್ಚಿನ ಮಳೆ ಬಂದರೆ ಈ ಸೇತುವೆ ಕೂಡ ಕೊಚ್ಚಿ ಹೋಗುವಂತಹ ಆತಂಕ ಇರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮಳೆ ಹೆಚ್ಚಾಗ್ತಾ ಇದೆ. ನದಿಗಳ ಪ್ರವಾಹ ಮಟ್ಟ ಈಗ ಹೆಚ್ಚಾಗ್ತಾ ಇರುವಂಥದ್ದು ನದಿಗಳ ಪ್ರದೇಶದಲ್ಲಿರುವಂಥ ಜನರಿಗೂ ಕೂಡ ಆತಂಕವನ್ನು ತಂದೊಡ್ಡಿರುವಂಥದ್ದು. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.